ಇನ್ನು ವಾಣಿಜ್ಯ ಬಂದರಿನ ಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಜೋರಾಗಿದೆ. ಕಾರವಾರ ವಾಣಿಜ್ಯ ಬಂದರಿಗೆ ವಾಣಿಜ್ಯ ಹಡಗುಗಳು ಬರ್ತಾ ಇಲ್ಲ. ಕಾರಣ ಯುದ್ಧದ ಎಫೆಕ್ಟ್. ವಾಣಿಜ್ಯ ಬಂದರಿನ ಮೇಲೆ ಯುದ್ಧದ ಪರಿಣಾಮ ಜೋರಾಗಿ ಬೀರಿದೆ. 2 ವಾರಗಳಿಂದ ತೈಲೋತ್ಪನ್ನ ಹಡಗುಗಳು ಬರ್ತಾ ಇಲ್ಲ. ಬಿಟುಮಿನ್, ರಾಕ್ ಫಾಸ್ಫೇಟ್, ಕ್ರೂಡ್ ಆಯಿಲ್ ಅನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಕಾರವಾರಕ್ಕೆ 90% ಬಿಟುಮಿನ್ ಆಮದಾಗುತ್ತೆ. ಇರಾನ್ನಿಂದ ಕಾರವಾರದ ಕಡೆ ಬರುವಂತಹ ಎಲ್ಲ ಹಡಗುಗಳು ಕೂಡ ಸ್ಥಗಿತವಾಗಿವೆ. ಹೆಚ್ಚಾಗಿ ದುಬೈನಲ್ಲಿ ಕಚೇರಿ ಹೊಂದಿರುವಂತಹ ಹಡಗುಗಳು, ಕಂಪನಿಗಳು ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ ಈ ಸರಕು ವ್ಯವಹಾರಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರೆದ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಉಂಟಾಗುತ್ತೆ. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧಗಳ ಪರಿಸ್ಥಿತಿ ಮುಂದುವರೆದ್ರಿಂದ ರಾಜ್ಯದ ವಾಣಿಜ್ಯ ಬಂದರುಗಳ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಿದೆ. ಹೀಗಾಗಿ ದೇಶದ ಆರ್ಥಿಕತೆಗೂ ಕೂಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಕಾರವಾರಕ್ಕೆ ಬರುವಂತಹ ವಾಣಿಜ್ಯ ಬಂದರುಗಳಲ್ಲಿ ಯಾವುದೇ ರೀತಿಯ ಹಡಗುಗಳು ಕೂಡ ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿಯೂ ಕೂಡ ದೊಡ್ಡ ಸಮಸ್ಯೆ ಆಗಿದೆ. ಗಮನಿಸಬಹುದು, ನಾನೀಗ ಕಾರವಾರದ ವಾಣಿಜ್ಯ ಬಂದರಿನ ಮುಂಭಾಗದಲ್ಲಿದ್ದೇನೆ. ಕಾರವಾರದ ವಾಣಿಜ್ಯ ಬಂದರು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಮಾಡಿದಂತಹ ವಾಣಿಜ್ಯ ಬಂದರು ಕೂಡ ಆಗಿರುವಂತದ್ದು. ಕಳೆದ ಹಲವು ದಶಕಗಳಿಂದ ಇಲ್ಲಿಂದ ಬಿಟುಮಿನ್ ಆಗಿರ್ಬೋದು, ರಾಕ್ ಫಾಸ್ಫೇಟ್ ಆಗಿರ್ಬೋದು, ಪಾಮ್ ಆಯಿಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸರಕು ವ್ಯವಹಾರಗಳು ಕೂಡ ಇಲ್ಲಿಂದ ನಡೀತಾ ಇತ್ತು. ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿ ಸರಕುಗಳು ಕೂಡ ಬರ್ತಾ ಇದ್ವು. ಆದರೆ ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧದ ಪರಿಸ್ಥಿತಿಯಿಂದಾಗಿ ಇಲ್ಲಿ ಕಳೆದ 2 ವಾರಗಳಿಂದ ಯಾವುದೇ ಒಂದು ಹಡಗುಗಳು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಹೀಗಾಗಿ ಆರ್ಥಿಕವಾಗಿ ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದೆ ಅಂತ ಹೇಳಬಹುದು. ಸಾಮಾನ್ಯವಾಗಿ ಕಾರವಾರದ ವಾಣಿಜ್ಯ ಬಂದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರಾಗಿರ್ಬೋದು ಅಥವಾ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ವು. ಚಾಲಕರಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. 2 ವಾರಗಳಿಂದ ಯಾವುದೇ ರೀತಿಯ ಶಿಪ್ಗಳ ಮೂವ್ಮೆಂಟ್ಗಳು ಆಗ್ತಾ ಇಲ್ಲ, ಯಾವುದೇ ಸರಕುಗಳು ಕೂಡ ಬರ್ತಾ ಇಲ್ಲ. ಹೀಗಾಗಿ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾರವಾರದ ವಾಣಿಜ್ಯ ಬಂದರನ್ನ ನಂಬಿ ಹಲವು ಕಂಪನಿಗಳು ಕೂಡ ಈ ಭಾಗದಲ್ಲಿ ಕೂಡ ಇದ್ವು. ಆದರೆ ಆ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಾಗಿರ್ಬೋದು, ಸಿಬ್ಬಂದಿಗಳು ಅತಂತ್ರ ಸ್ಥಿತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಸಾಮಾನ್ಯವಾಗಿ 4 ರಿಂದ 5 ಶಿಪ್ಗಳಾದ್ರೂ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬರ್ತಾ ಇದ್ವು. ಹೆಚ್ಚಾಗಿ ಇರಾನ್ ದೇಶಗಳಿಂದ ಪೆಟ್ರೋಲಿಯಂ ಉತ್ಪನ್ನಗಳು ಕೂಡ ಇಲ್ಲಿಗೆ ಆಮದಾಗ್ತಾ ಇದ್ವು. ಆದ್ರೆ ಈಗ ಯಾವುದೇ ರೀತಿಯ ಹಡಗುಗಳು ಕೂಡ ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಬೇರೆ ಬೇರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಂಬಿಕೊಂಡಂತಹ ಕಾರವಾರದ ವಾಣಿಜ್ಯ ಬಂದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ವ್ಯವಹಾರಗಳು ಕೂಡ ನಡೀತಾ ಇಲ್ಲ. ಹೀಗಾಗಿ ಸಾಮಾನ್ಯವಾಗಿ ಹಡಗು ಕಂಪನಿಗಳ ಪ್ರಮುಖ ಕಚೇರಿಗಳು ಕೂಡ ದುಬೈನಲ್ಲಿ ಇದ್ದಿರುವಂತದ್ದು. ಆದರೆ ದುಬೈದಲ್ಲೂ ಕೂಡ ಎಫೆಕ್ಟ್ ಕೂಡ ಆಗಿರುವುದರಿಂದ ಯಾವುದೇ ರೀತಿಯ ಕಮ್ಯುನಿಕೇಶನ್ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟಂತೆ ಹಡಗುಗಳು ಕೂಡ ಇಲ್ಲಿಗೆ ಬರುವುದು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಮಸ್ಯೆಗಳು ಕೂಡ ಎದುರಾಗಿರುವಂತದ್ದು. ಹೀಗಾಗಿ ಕಾರವಾರ ಬಂದರಿನ ಪರಿಸ್ಥಿತಿ ಕೂಡ ಬಿಕೋ ಎನ್ನುವ ಸ್ಥಿತಿಯಲ್ಲಿದೆ. ಗಮನಿಸಬಹುದು, ಕಾರವಾರದ ವಾಣಿಜ್ಯ ಬಂದರು ಸದಾ ಚಟುವಟಿಕೆಯಿಂದ ಇರ್ತಾ ಇರುವಂತಹ ಬಂದರು ಇದೀಗ ವಾರಗಳ ಪರಿಸ್ಥಿತಿ ಅಂದ್ರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಬಿಕೋ ಎನ್ನುವ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕಂತಂದ್ರೆ ಇಲ್ಲಿಗೆ ಬಂದಂತಹ ಸರಕುಗಳು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಇಲ್ಲಿಂದ ತೆರಳ್ತಾ ಇದ್ವು. ಇಲ್ಲಿಂದ ಟ್ಯಾಂಕರ್ಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ವಾಹನಗಳ, ಲಾರಿಗಳ ಮೂಲಕ ಸಾಗಾಟ ಇದ್ವು. ಆದ್ರೆ ಇಲ್ಲಿ ಯಾವುದೇ ರೀತಿಯ ವ್ಯವಹಾರಗಳು ಕೂಡ ನಡೀತಾ ಇಲ್ಲ. ಸರಕುಗಳು ಬರದೇ ಇರುವುದರಿಂದ ತೊಂದರೆ ಕೂಡ ಅನುಭವಿಸಿದೆ ಅಂತ ಹೇಳ್ಬೋದು. ಗಮನಿಸಬಹುದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವಾಣಿಜ್ಯ ಬಂದರು ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡಿರುವಂತದ್ದು. ರಾಜ್ಯಕ್ಕೆ ಆಗಿರುವುದು ಅಥವಾ ಕೇಂದ್ರಕ್ಕೆ ತೆರಿಗೆಗಳನ್ನು ನೀಡುವುದರ ಮೂಲಕ ಅಂದ್ರೆ ನೂರಾರು ಕೋಟಿ ರೂಪಾಯಿ ತೆರಿಗೆಗಳನ್ನು ನೀಡುವುದರ ಮೂಲಕ ತನ್ನದೇ ಆದ ಒಂದು ಕೊಡುಗೆಯನ್ನ ಕೂಡ ನೀಡುತ್ತಾ ಇರುವಂತದ್ದು. ಇದೀಗ ಬಂದರಿನಲ್ಲಿ ಶಿಪ್ಗಳು ಬಾರದೇ ಇರುವುದರಿಂದ ಅತಂತ್ರ ಸ್ಥಿತಿ ಇದೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡುವಂತಹ ಅಂದ್ರೆ ಕಾರವಾರದ ವಾಣಿಜ್ಯ ಬಂದರನ್ನ ನಂಬಿಕೊಂಡಿರುವಂತಹ ಕಾರ್ಮಿಕರಾಗಿರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಾಗಿರ್ಬೋದು, ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ಸೂಪರ್ವೈಸರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಅತಂತ್ರ ಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಮುಂದೆ ಏನಾಗುತ್ತದೆ ಎಂಬ ಕಾತರತೆ ಕೂಡ ಇದೆ. ಅದೇ ರೀತಿ ತಮ್ಮ ಕೆಲಸಗಳು ಕೂಡ ಹೋಗ್ತದೆ ಎಂಬ ಭೀತಿಯಲ್ಲಿ ಕೂಡ ಇದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗೌಡ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ವಾಣಿಜ್ಯ ಬಂದರಿನ ಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಜೋರಾಗಿದೆ. ಕಾರವಾರ ವಾಣಿಜ್ಯ ಬಂದರಿಗೆ ವಾಣಿಜ್ಯ ಹಡಗುಗಳು ಬರ್ತಾ ಇಲ್ಲ. ಕಾರಣ ಯುದ್ಧದ ಎಫೆಕ್ಟ್. ವಾಣಿಜ್ಯ ಬಂದರಿನ ಮೇಲೆ ಯುದ್ಧದ ಪರಿಣಾಮ ಜೋರಾಗಿ ಬೀರಿದೆ. 2 ವಾರಗಳಿಂದ ತೈಲೋತ್ಪನ್ನ ಹಡಗುಗಳು ಬರ್ತಾ ಇಲ್ಲ. ಬಿಟುಮಿನ್, ರಾಕ್ ಫಾಸ್ಫೇಟ್, ಕ್ರೂಡ್ ಆಯಿಲ್ ಅನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಕಾರವಾರಕ್ಕೆ 90% ಬಿಟುಮಿನ್ ಆಮದಾಗುತ್ತೆ. ಇರಾನ್ನಿಂದ ಕಾರವಾರದ ಕಡೆ ಬರುವಂತಹ
ಎಲ್ಲ ಹಡಗುಗಳು ಕೂಡ ಸ್ಥಗಿತವಾಗಿವೆ. ಹೆಚ್ಚಾಗಿ ದುಬೈನಲ್ಲಿ ಕಚೇರಿ ಹೊಂದಿರುವಂತಹ ಹಡಗುಗಳು, ಕಂಪನಿಗಳು, ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ ಈ ಸರಕು ವ್ಯವಹಾರಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರೆದ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಉಂಟಾಗುತ್ತೆ. ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧಗಳ ಪರಿಸ್ಥಿತಿ ಮುಂದುವರೆದ್ರಿಂದ ರಾಜ್ಯದ ವಾಣಿಜ್ಯ ಬಂದರುಗಳ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರಿದೆ. ಹೀಗಾಗಿ ದೇಶದ ಆರ್ಥಿಕತೆಗೂ ಕೂಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಕಾರವಾರಕ್ಕೆ ಬರುವಂತಹ ವಾಣಿಜ್ಯ ಬಂದರುಗಳಲ್ಲಿ ಯಾವುದೇ ರೀತಿಯ ಹಡಗುಗಳು ಕೂಡ ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿಯೂ ಕೂಡ ದೊಡ್ಡ ಸಮಸ್ಯೆ ಆಗಿದೆ. ಗಮನಿಸಬಹುದು, ನಾನೀಗ ಕಾರವಾರದ ವಾಣಿಜ್ಯ ಬಂದರಿನ ಮುಂಭಾಗದಲ್ಲಿದ್ದೇನೆ. ಕಾರವಾರದ ವಾಣಿಜ್ಯ ಬಂದರು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಮಾಡಿದಂತಹ ವಾಣಿಜ್ಯ ಬಂದರು ಕೂಡ ಆಗಿರುವಂತದ್ದು. ಕಳೆದ ಹಲವು ದಶಕಗಳಿಂದ ಇಲ್ಲಿಂದ ಬಿಟುಮಿನ್ ಆಗಿರ್ಬೋದು, ರಾಕ್ ಫಾಸ್ಫೇಟ್ ಆಗಿರ್ಬೋದು, ಪಾಮ್ ಆಯಿಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸರಕು ವ್ಯವಹಾರಗಳು ಕೂಡ ಇಲ್ಲಿಂದ ನಡೀತಾ ಇತ್ತು. ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿ ಸರಕುಗಳು ಕೂಡ ಬರ್ತಾ ಇದ್ವು. ಆದರೆ ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧದ ಪರಿಸ್ಥಿತಿಯಿಂದಾಗಿ ಇಲ್ಲಿ ಕಳೆದ 2 ವಾರಗಳಿಂದ ಯಾವುದೇ ಒಂದು ಹಡಗುಗಳು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಹೀಗಾಗಿ ಆರ್ಥಿಕವಾಗಿ ಕೂಡ ತೊಂದರೆಯನ್ನು ಕೂಡ ಅನುಭವಿಸಿದೆ ಅಂತ ಹೇಳಬಹುದು. ಸಾಮಾನ್ಯವಾಗಿ ಕಾರವಾರದ ವಾಣಿಜ್ಯ ಬಂದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರಾಗಿರ್ಬೋದು ಅಥವಾ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ವು. ಚಾಲಕರಾಗಿರ್ಬೋದು ಅಥವಾ ಸಿಬ್ಬಂದಿಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. 2 ವಾರಗಳಿಂದ ಯಾವುದೇ ರೀತಿಯ ಶಿಪ್ಗಳ ಮೂವ್ಮೆಂಟ್ಗಳು ಆಗ್ತಾ ಇಲ್ಲ, ಯಾವುದೇ ಸರಕುಗಳು ಕೂಡ ಬರ್ತಾ ಇಲ್ಲ. ಹೀಗಾಗಿ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾರವಾರದ ವಾಣಿಜ್ಯ ಬಂದರನ್ನ ನಂಬಿ ಹಲವು ಕಂಪನಿಗಳು ಕೂಡ ಈ ಭಾಗದಲ್ಲಿ ಕೂಡ ಇದ್ವು. ಆದರೆ ಆ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಾಗಿರ್ಬೋದು, ಸಿಬ್ಬಂದಿಗಳು ಅತಂತ್ರ ಸ್ಥಿತಿಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಸಾಮಾನ್ಯವಾಗಿ 4 ರಿಂದ 5 ಶಿಪ್ಗಳಾದ್ರೂ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬರ್ತಾ ಇದ್ದು. ಹೆಚ್ಚಾಗಿ ಇರಾನ್ ದೇಶಗಳಿಂದ ಪೆಟ್ರೋಲಿಯಂ ಉತ್ಪನ್ನಗಳು ಕೂಡ ಇಲ್ಲಿಗೆ ಆಮದಾಗ್ತಾ ಇದ್ವು. ಆದ್ರೆ ಈಗ ಯಾವುದೇ ರೀತಿಯ ಹಡಗುಗಳು ಕೂಡ ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿ ಪರಿಸ್ಥಿತಿ ಕೂಡ ಚಿಂತಾಜನಕ ಆಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಬೇರೆ ಬೇರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಂಬಿಕೊಂಡಂತಹ ಕಾರವಾರದ ವಾಣಿಜ್ಯ ಬಂದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ವ್ಯವಹಾರಗಳು ಕೂಡ ನಡೀತಾ ಇಲ್ಲ. ಹೀಗಾಗಿ ಸಾಮಾನ್ಯವಾಗಿ ಹಡಗು ಕಂಪನಿಗಳ ಪ್ರಮುಖ ಕಚೇರಿಗಳು ಕೂಡ ದುಬೈನಲ್ಲಿ ಇದ್ದಿರುವಂತದ್ದು. ಆದರೆ ದುಬೈದಲ್ಲೂ ಕೂಡ ಎಫೆಕ್ಟ್ ಕೂಡ ಆಗಿರೋದ್ರಿಂದ ಯಾವುದೇ ರೀತಿಯ ಕಮ್ಯುನಿಕೇಶನ್ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟಂತೆ ಹಡಗುಗಳು ಕೂಡ ಇಲ್ಲಿಗೆ ಬರುವುದು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಮಸ್ಯೆಗಳು ಕೂಡ ಎದುರಾಗಿರುವಂತದ್ದು. ಹೀಗಾಗಿ ಕಾರವಾರ ಬಂದರಿನ ಪರಿಸ್ಥಿತಿ ಕೂಡ ಬಿಕೋ ಎನ್ನುವ ಸ್ಥಿತಿಯಲ್ಲಿದೆ. ಗಮನಿಸಬಹುದು, ಕಾರವಾರದ ವಾಣಿಜ್ಯ ಬಂದರು ಸದಾ ಚಟುವಟಿಕೆಯಿಂದ ಇರ್ತಾ ಇರುವಂತಹ ಬಂದರು ಇದೀಗ ವಾರಗಳ ಪರಿಸ್ಥಿತಿ ಅಂದ್ರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಬಿಕೋ ಎನ್ನುವ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕಂತಂದ್ರೆ ಇಲ್ಲಿಗೆ ಬಂದಂತಹ ಸರಕುಗಳು ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಇಲ್ಲಿಂದ ತೆರಳ್ತಾ ಇದ್ವು. ಇಲ್ಲಿಂದ ಟ್ಯಾಂಕರ್ಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ವಾಹನಗಳ, ಲಾರಿಗಳ ಮೂಲಕ ಸಾಗಾಟ ಇದ್ವು. ಆದ್ರೆ ಇಲ್ಲಿ ಯಾವುದೇ ರೀತಿಯ ವ್ಯವಹಾರಗಳು ಕೂಡ ನಡೀತಾ ಇಲ್ಲ. ಸರಕುಗಳು ಬರದೇ ಇರುವುದರಿಂದ ತೊಂದರೆ ಕೂಡ ಅನುಭವಿಸಿದೆ ಅಂತ ಹೇಳ್ಬೋದು. ಗಮನಿಸಬಹುದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವಾಣಿಜ್ಯ ಬಂದರು ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡಿರುವಂತದ್ದು. ರಾಜ್ಯಕ್ಕೆ ಆಗಿರುವುದು ಅಥವಾ ಕೇಂದ್ರಕ್ಕೆ ತೆರಿಗೆಗಳನ್ನು ನೀಡುವುದರ ಮೂಲಕ ಅಂದ್ರೆ ನೂರಾರು ಕೋಟಿ ರೂಪಾಯಿ ತೆರಿಗೆಗಳನ್ನು ನೀಡುವುದರ ಮೂಲಕ ತನ್ನದೇ ಆದ ಒಂದು ಕೊಡುಗೆಯನ್ನ ಕೂಡ ನೀಡುತ್ತಾ ಇರುವಂತದ್ದು. ಇದೀಗ ಬಂದರಿನಲ್ಲಿ ಶಿಪ್ಗಳು ಬಾರದೇ ಇರುವುದರಿಂದ ಅತಂತ್ರ ಸ್ಥಿತಿ ಇದೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡುವಂತಹ ಅಂದ್ರೆ ಕಾರವಾರದ ವಾಣಿಜ್ಯ ಬಂದರನ್ನ ನಂಬಿಕೊಂಡಿರುವಂತಹ ಕಾರ್ಮಿಕರಾಗಿರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಾಗಿರ್ಬೋದು, ಮ್ಯಾನೇಜರ್ಗಳಾಗಿರ್ಬೋದು ಅಥವಾ ಸೂಪರ್ವೈಸರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಅತಂತ್ರ ಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಮುಂದೆ ಏನಾಗುತ್ತದೆ ಎಂಬ ಕಾತರತೆ ಕೂಡ ಇದೆ. ಅದೇ ರೀತಿ ತಮ್ಮ ಕೆಲಸಗಳು ಕೂಡ ಹೋಗ್ತದೆ ಎಂಬ ಭೀತಿಯಲ್ಲಿ ಕೂಡ ಇದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಉಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.